ತೇರ ಹಳ್ಳಿಗಳನ್ನು ಮುರಿದು ತೇರುಮತಿ ಮಾಡಿದ್ರು. ಹೌದ್ರಿಪ್ಪ. ರಾಜ್ಯಭಾರ ಮಾಡ್ತಿದ್ರು. ಹೌದು. 700 ಕಿಲ್ಲಾರಗಳನ್ನು ಸಲಹುತ್ತಿದ್ರು. ಹೌದು. ಮನೆಯೊಳಗೆ ಜಾತ ಜ್ಯೋತಿ ಮಕ್ಕಳು, ಜಕ್ಕಪ್ಪ ಮಾಳಪುರ ಸಣ್ಣ ಮಕ್ಕಳಿದ್ರು. ಹೌದು. ಮುಂದೆ ಏನಾಯ್ತು? ಈ ರೀತಿಯಾಗಿ ಅವರು ಕಾಲಹರಣ ಮಾಡುವಾಗ ಹೌದು, ಭೀಕರವಾದಂತ ಬರಗಾಲಕ್ಕೆ ತುತ್ತಾದರು. ದನಕರುಗಳಿಗೆ ಮೇವು ಇಲ್ಲ, ನೀರಿಲ್ಲ. ನೀರಿನ ಈ ಬವಣೆಯನ್ನು ನೀಗಿಸುವುದಕ್ಕೋಸ್ಕರ ಗ್ರಾಮ ಬಿಡಬೇಕಾಯ್ತು. ಯಾರೋ ಬಾರಮತಿ ಗೌಡ್ರು. ಹೌದು, ಮುಂದೆ ಹೇಳ್ರಿ. ಅವತ್ತು ಅವರು ಗ್ರಾಮ ಬಿಡಬೇಕಾದ್ರೆ ಅಮೃತಬಾಯಿಯನ್ನು ಕುಂದರಿಸಿ ಹೇಳಿದ್ರು, ಏನ್ ಹೇಳ್ತಾರಿಪ್ಪ? ನಾವು ನಾಡನಗರ ತಿರುಗುತ್ತಾ ನಾವು ಊರುಗಳನ್ನು ತಿರುಗ್ತೀವಿ. ಹೌದು. ಈ ಮನೆಯೊಳಗೆ ದೀಪ ಹಚ್ಚಿಕೊಂಡು ಇರಬೇಕಾಗ್ಯದ ನೀನು ಅಮೃತಬಾಯಿ, ನೀನು ಈ ಮನೆಯೊಳಗೆ ಇರು ಅಂತ ಹೇಳಿದ್ರು. ಹೌದು. ಗೂಳಿ ಮೇಲೆ ಜಾತ ಜ್ಯೋತಿ ಜಕ್ಕಪ್ಪರನ್ನ ಕುಂದರ್ಸಿದ್ರು. ಹೌದು. 700 ಕಿಲ್ಲಾರ ಮುಂದೆ ಬಿಟ್ಟಿದ್ರು. ಸೋಮರಾಯ ತುಕ್ಕಪ್ರಾಯ ಹಿಂದೆ ಹೊಂಟಿದ್ರು. ಹೌದು. ಆಗ ಅಮೃತಬಾಯಿ ಬಾಗಲ ತೋಳ್ ಹಿಡಿದು ಅಳ್ತಾಳ. ಹೌದು. ಏನೂ ಅರಿಯ